ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲ ಇಲ್ಲ ಅಣ್ಣಯ್ಯ, ಎಕ್ಸಾಮ್ಗೂ ಮೊದಲೇ ಮದುವೆ ಬೇಡ. ಬಲವಂತ ಏನಿಲ್ಲ, ನೀನು ಓದಿಗೆ ನಿನ್ನ ಎಕ್ಸಾಮ್ಸ್ಗೆ ತೊಂದರೆ ಆಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ನೀನು ಜಸ್ಟ್ ಬಂದು ಅಸೈನ್ಮೆಂಟ್ ಮೇಲೆ ಕೂತು ತಾಳಿ ಕಟ್ಟಿಸ್ಕೊಂಡ್ರೆ ಆಯಿತು. ಬಟ್ ಸ್ಟಿಲ್ ನಿನ್ನ ಡಿಸಿಷನ್ ಬಿಟ್ಟಿದ್ದು. ಸ್ನೇಹ, ಯೋಚನೆ ಮಾಡು. ಅಲ್ಲ ಚಂದ್ರು, ಯಾಕೆ ಇಷ್ಟು ಅರ್ಜೆಂಟಾಗಿ ಮದುವೆ ಅಂತ ತಿಳ್ಕೊಬೋದಾ? ಇದು ಅವ್ರ ಮನೇಲಿ ನಡೀತಿರೋ ಮೊದಲನೇ ಶುಭ ಕಾರ್ಯ, ಅದಕ್ಕೆ ಬೇಗ ಆಗಲಿ ಅಂತ ಅಷ್ಟೇ. ಇದಕ್ಕೆಲ್ಲ ನಾನು ಒಪ್ಪಿರಲಿಲ್ಲ. ಅದೇ ಸ್ನೇಹನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವಳು ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡ್ತಾಳೆ, ಈಗಾಗಲೇ ಪ್ರಿಪೇರ್ ಕೂಡ ಆಗಿದ್ದಾಳೆ. ಸ್ನೇಹ ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ. ಅವ ನಿಮ್ಗೇನು ಅನ್ಸುತ್ತೆ? ಈ ಇಸಿದಾಗೆ ನಾನು ಸ್ನೇಹನ ಬಲವಂತ ಮಾಡೋಕ್ಕಾಗಕ್ಕಿಲ್ಲ ಕಣಪ್ಪ. ಪರೀಕ್ಷೆ ಅವಳ ಕನಸು, ಅವಳು ಹೆಂಗೆ ಹೇಳಿದ್ರೆ ಹಂಗೆಯ. ಇಷ್ಟಕ್ಕೂ ಯಾವ ದಿವಸ ಮದುವೆ ಆಗಬೇಕು ಅಂತ ಅನ್ಕೊಂತಿದ್ದಾರೆ ಬೀಗರು? 14ನೇ ತಾರೀಕಮ್ಮ. ಅಯ್ಯೋ, ಇಷ್ಟು ಬೇರೆ. ತಯಾರಿ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ನಾವೇ ನೋಡ್ಕೋತೀವಿ. ನಾವು ಹೊಸಿ ಯೋಚನೆ ಮಾಡಿ ಹೊಳ್ತೀವಿ ಕಣಪ್ಪ. ಸರಿ ಅಮ್ಮ, ಬಲವಂತ ಏನಿಲ್ಲ, ಏನೇ ಇದ್ರು ತಿಳಿಸಿ. ಅವ ಹೊಡ್ತೀವಿ. ಬರ್ತೀನಮ್ಮ, ಬಾಯ್ ಸ್ನೇಹ. ನೋಡ್ಲನಾಗ ಹುಲಿ ಹೊಟ್ಟೆ ಎಲ್ಲ ಚಂದ ಉಂಟು, ಆದ್ರೆಂತ ಮಾಡೋದು? ಅಣ್ಣನ ಪಕ್ಕದಲ್ಲಿ ಅತ್ತಿಗೆ ಬೇರೆ ಬೇಕಿತ್ತಲ್ಲ. ಹೌದೌದು. ನಾವು ಮುಂಗುಸಿ ಈ ಫೋನ್ನಾಗೆ ಎಡಿಟಿಂಗ್ ಮಾಡಿಬಿಟ್ಟು ಅಣ್ಣನ ಪಕ್ಕ ಸ್ನೇಹಕ್ಕೆ ನಾ ಕೂರ್ಸಕ್ಕಾಗಲ್ಲ. ಲೇ, ಹಂಗ್ ಮಾಡಿ ಏನು ಪ್ರಯೋಜನ ಅಲ್ಲ. ಸ್ನೇಹತ್ಗೆ ದಿಟ್ಟವಾಗ್ಲೂ ಬಂದು ನಿಲ್ಬೇಕು, ಹಂಗ್ ಮಾಡ್ತೀನಿ. ಏನು ಹೆಂಗ? ಲೇ, ಈ ಫೋಟೋನೆಲ್ಲ ಸುಮ್ಕೆ ಅಂದ ಚಂದಕ್ಕೆ ತೆಗ್ದಿದ್ದೀನಿ ಅಂತ ಅನ್ಕೊಂಡ್ರಾ? ಈ ಫೋಟೋನಿಗ ಸ್ನೇಹತ್ಗೆ ಕಳಿಸ್ತೀನಿ. ಈ ಫೋಟೋನೆಲ್ಲ ಸ್ನೇಹತ್ಗೆ ನೋಡಿದ ಕೂಡಲೇ ಫೀಲಿಂಗ್ನಲ್ಲಿ ಅಯ್ಯೋಯ್ಯೋ ನನ್ನ ಶ್ರೀಗೂ ಎಂಗೇಜ್ಮೆಂಟ್ ಆಗೋಯ್ತಲ್ಲಪ್ಪ ಅಂತ ಓಡ್ ಬಂದು ಅಣ್ಣನ ತಪ್ಕೊಬಿಡ್ತಾರೆ. ಓ ಪಿರ್ಕಿ ಮಂಡ್ಯ ಸಮುಂಟ, ತನ್ನ ಹುಡುಗ ಬೇರೆ ಹುಡುಗಿ ಜೊತೆ ಇದ್ರೆ ಎಂಥ ಹುಡುಗಿಗಾದ್ರೂ ಕೋಪ ಬರ್ತದೆ. ಆಲೋಚನೆ ಮಾಡಿ ಮಾತಾಡು. ಅತ್ತಿಗೆ ಕೋಪ ಮಾಡ್ಕೋತಾರೆ ಮಾರಾಯ, ಅದೆಲ್ಲ ಮಾಡೋದು ಬೇಡ. ಮುಂಗ್ಸಿ ಹೇಳೋದ್ರಿಗೂ ಪಾಯಿಂಟ್ ಐತೆ ಕಲ ಹುಲಿ. ಏನ್ರಲ್ಲ ಅದು? ಏನು ಪಾಯಿಂಟ್ ಐತೆ? ಎಂತ ಇಲ್ಲ ಅಣ್ಣ, ಈ ಮುಂಗುಸಿ ನಿಂದ ಎಂಗೇಜ್ಮೆಂಟ್ ಫೋಟೋ ಎಲ್ಲ ಸ್ನೇಹತಿಗೆ ಕಳಿಸ್ತೇನೆ ಅಂತ ಹೇಳ್ತಿದ್ದಾನೆ. ಅದು ಅಣ್ಣ, ಲೈ ಕಳಿಸ್ದ? ಹ್ಞೂ ಅಣ್ಣ, ಕಳಿಸ್ತೀನಿ. ನಮ್ಮ ಅಣ್ಣ ಏನು ಕಮ್ಮಿ ಇಲ್ಲ. ಅಣ್ಣ ಹ್ಞೂ ಅಂದ್ರೆ ಹುಡುಗಿರು ಕ್ಯೂ ನಿಲ್ತಾರಂತ ಅವ್ರಿಗೂ ಗೊತ್ತಾಗ್ಲಿ. ಮಾವ, ಅತ್ತೆ ಊಟ ಕರೀತಾ ಇದ್ದಾರೆ. ಬಂದೆ. ಸರಿ ಮಗ, ಬಾಯ್. ಓಕೆ, ಸಿಗೋಣ. ಬಾಯ್, ಟೇಕ್ ಕೇರ್. ಚಂದ್ರು, ಒಂದು ನಿಮಿಷ. ಹಾಂ ಮುರಳಿ, ನಿಮ್ಗೆ ಇದರಿಂದ ಏನು ಲಾಭ? ಇದರಿಂದ ಅಂದ್ರೆ ನಿಮಗೆ ಸ್ನೇಹ ಕಂಡ್ರೆ ಕೋಪನಾ ಅಥವಾ
ಶ್ರೀಕಂಠೆ ಆಗಲ್ವಾ? ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ತೀನಿ ಅಂತ ಹೇಳ್ಕೊತಿದ್ದೀರಲ್ಲ, ಅಣ್ಣ ಅದೊಂದು ಮೊದಲನೇ ಕರ್ತವ್ಯ. ತಂಗಿ ಮನಸ್ಸಲ್ಲಿ ಯಾರಿದ್ದಾರೆ, ಏನಿದೆ ಅಂತ ತಿಳ್ಕೊಳ್ಳೋದು. ಅದೇನಾದರೂ ಮಾಡಿದ್ದೀರಾ ಚಂದ್ರು? ಮುರಳಿ, ನಿಮಗೆ ಸ್ನೇಹದ ಮೇಲೆ ಇರೋ ಕಾಳಜಿ ಅರ್ಥ ಆಗುತ್ತೆ. ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಿಲ್ಲ, ಅವು ಗೊತ್ತಾಗೋದು ಬೇಡ. ಹೊರಡಿ. ನೀವು ಎಲ್ಲರನ್ನೂ ಹ್ಯಾಂಡಲ್ ಮಾಡೋ ಥರ ನನ್ನ ಹತ್ರ ನಡ್ಕೋಬೇಡಿ. ನೀವು ಮಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಸ್ನೇಹ ಶ್ರೀನ ಇಷ್ಟಪಡ್ತಿದ್ದಾರೆ, ಶ್ರೀ ಕೂಡ ಸ್ನೇಹನ ಇಷ್ಟಪಡ್ತಿದ್ದಾರೆ. ಗೊತ್ತಿದ್ರು ಇಷ್ಟು ಅರ್ಜೆಂಟಲ್ಲಿ ಯಾಕೆ ಮದುವೆ ತಯಾರಿ ಮಾಡ್ತಿದ್ದೀರಾ? ನಿಮಗೆ ಇದಕ್ಕೆಲ್ಲ ಪುಟ್ಟಕ್ಕನೆ ಉತ್ತರ ಕೊಡ್ತಿದ್ರು, ನನ್ನ ಹತ್ರ ಕೇಳೋ ಅವಶ್ಯಕತೆ ಇಲ್ಲ. ಅವ್ರು ಕೂಡ ಉತ್ತರನೂ ನೀವು ಹೇಳ್ಕೊಟ್ಟಿದ್ದೆ ಅನ್ಸುತ್ತೆ ನನಗೆ. ಶ್ರೀ ಓದಿರೋದು ಕಡಿಮೆ, ಬೇಸಿಕಲಿ ರೈತ, ಯಾರು ಇಲ್ಲ, ಪಾಪ ಅನಾಥ. ಸ್ನೇಹಂಗೆ ಸರಿ ಹೊಂದಲ್ಲ ಅಂತ ಹೇಳ್ಕೊಟ್ಟಿದ್ದೀರಾ. ಎಷ್ಟು ಚೀಪ್ ಅನ್ಸುತ್ತೆ ಗೊತ್ತಾ? ಒಬ್ಬ ಲಾಯರ್ ಆಗಿ. ಮುರಳಿ, ನಿಮಗೆ ಏನು ವಿಷಯ ಗೊತ್ತಿಲ್ಲ, ಇದ್ರ ಬಗ್ಗೆ ಮಾತಾಡೋದು ಬೇಡ, ಬಿಟ್ಬಿಡಿ. ನಿಂತ್ಕೊಳ್ಳಿ. ಏನು ಮುಚ್ಚಿಡ್ತಿದ್ದೀರಾ? ಪಾಪ ಶ್ರೀ ಅವ್ರು ಎಷ್ಟು ನೊಂದ್ಕೋತಿದ್ದಾರೆ ಗೊತ್ತಾ ನಿಮ್ಗೆ? ಮೊದಲು ಅವನ ಶ್ರೀ ಅಂತ ಕರೆಯೋದನ್ನ ನಿಲ್ಲಿಸಿ. ಅವನ ಹೆಸರು ಶ್ರೀ ಅಲ್ಲ, ಕಂಟಿ. ಅವನು ಯಾರಂತ ಗೊತ್ತಾ ನಿಮ್ಗೆ? ಯಾರು? ನಿಮಗೆ ಬಂಗಾರಮ್ಮ ಗೊತ್ತಾ? ಬಡ್ಡಿ ವ್ಯವಹಾರ ಮಾಡ್ತಾರಲ್ಲ ಅವರು. ಇವರಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ? ಆ ಬಂಗಾರಮ್ಮ ಮಗನೇ ಶ್ರೀಕಂಠೇಶ್ವರ, ನಿಮ್ಮ ಶ್ರೀ. ಈ ವಿಷಯನ ಸ್ನೇಹನಿಂದ ಮುಚ್ಚಿಟ್ಟು ಅವಳನ್ನ ಪ್ರೀತಿ ಮಾಡಿದ್ದಾನೆ. ಅವನು ಏನು ಓದಿಲ್ಲ, ಅನಕ್ಷರಸ್ಥ. ಅವನು ರೈತ ಅಲ್ವೇ ಅಲ್ಲ. ಅವನು ಅನಾಥ ಅಂತ ಹೇಳಿದ್ದು ಸುಳ್ಳು. ಅಂಥವನ್ನ ಸ್ನೇಹ ಮದುವೆ ಆಗ್ಬೇಕಾ ಹೇಳಿ? ಸ್ನೇಹ ಅವನನ್ನು ಮದುವೆ ಆಗಿ ಜೀವನ ಪೂರ್ತಿ ಕಷ್ಟಪಡ್ಬೇಕಾ? ಈ ವಿಷಯನ ನಾನು ಸ್ನೇಹಂಗೂ ಹೇಳಿಲ್ಲ. ನಿಮ್ಮ ಮತ್ತೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಈಗ ಡಿಸೈಡ್ ಮಾಡಿ, ನಾನು ಮಾಡಿದ್ದು ಸರಿನಾ ತಪ್ಪಾ? ಕಂಟಿ, ಅವ ನಾನೇ ಬರ್ತಿದ್ದೆ. ಇಲ್ಲ ಕಾಲ, ನಾನೇ ನಿಂತವ ವಸಿ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಏನವ? ನಂಗೆ ಗೊತ್ತದೆ ಮಗ, ಆ ಹುಡುಗಿನ ಅಷ್ಟು ಸುಲಭವಾಗಿ ಮರೆಯೋದಕ್ಕೆ ನಿನ್ನಿಂದ ಆಗಕ್ಕಿಲ್ಲ ಅನ್ನೋದು ಗೊತ್ತದೆ. ಏ ಹಂಗೆ ಅತ್ಯಪ್ಪು ಅಂತನೂ ನಾನು ಹೇಳ್ತಾ ಇಲ್ಲ ಮಗ. ಆದ್ರೀಗ ರಾಧಾ ನಿನ್ನ ನಂಬ್ಕೊಂಡು ಬಂದ್ಬಿಟ್ಟವಳೆ. ನಿಶ್ಚಿತಾರ್ಥ ಆಗೋಕ್ಕೂ ಮುಂಚೆ ಬ್ಯಾರೇನೇ ಲೆಕ್ಕ. ಆದ್ರೀಗ ಒಂಥರ ಮದುವೆ ಆದಂಗೆಯ. ಅದನ್ನ ಮನ್ಸ್ನಾಗ ಮಾಡಿಕೋ ಕಂಟಿ. ಅಪ್ಪ ಇಲ್ದಿರೋ ಹೆಣ್ಮಕ್ಳು ಎಲ್ರಿಗಿಂತಲೂ ಗಟ್ಟಿ ಕಲ. ಅದಕ್ಕೆ ನಿನ್ನ ಅವ್ವನೇ ಸಾಕ್ಷಿ. ಸ್ನೇಹನೂ ಹಂಗ್ಯವ? ನಾನು ರಾಧನ್ ಬಗ್ಗೆ ಮಾತಾಡ್ತೀನಿ. ಅವಳಪ್ಪ ಮಾಡಬಾರ್ದನ್ನ ಮಾಡಿ ಜೈಲ್ ಸೇರವನೆ. ಈ ಹುಡುಗಿಗೆ ಎಲ್ರ ಮುಂದೆ ತಲೆ ಎತ್ತಿ ಬದುಕೋಚಲ್ಲ. ಯಾರನ್ನ ಅನ್ಯಾಯ ಮಾಡಿದ್ರೆ ಸಹಿಸಾಕಿಲ್ಲ. ನಾನು ನಿಮ್ಮ ಅತ್ತೆಗೆ ರಾಧಂಗೆ ಮಾತು ಕೊಟ್ಟಿವ್ನಿ ಮಗ. ನಿನ್ ಯಾಕೆ ನಂಬಿಕೆ ಮಾಡ್ಕಿವ್ನಿ. ರಾಧನ್ ಜೊತೆ ಆದಷ್ಟು ಸಹಜವಾಗಿ ಮಾತಾಡು. ನೀನು ಹಿಂಗಿಲ್ಲೆಲ್ಲ ಬಂದು ನಿಂತ್ಕೊಂಡ್ರೆ ತೆಪ್ಪ ಆಯ್ತದೆ ಮಗ.
ಯೋನೆ ಅದು ಇಲ್ಲಿ ನೋಡಿ, ಶ್ರೀ ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ. ಮುಂದಿನ 14ನೇ ತಾರೀಕು ಮದುವೆ ಡೇಟು ಫಿಕ್ಸ್ ಮಾಡಿದಾರಂತೆ. ಹಲೋ ಹಲೋ ಸಿಸ್ಟರ್, ನಾನು ಫೋಟೋ ಕಳಿಸಿದ್ನಲ್ಲ, ನೋಡಿದ್ರಾ? ಇದು ಸುಮ್ಕೆ ನಾಟಕ ಮಾಡಕ್ ಕಳಿಸಿದ್ದಲ್ಲ ಸಿಸ್ಟರ್. ನಮ್ಮ ಅಣ್ಣಗೆ ದಿಟ್ಟವಾಗ್ಲೂ ಮದುವೆ ಫಿಕ್ಸ್ ಆಗೈತೆ. ಹೌದು, ಅತ್ತಿಗೆ ಹೆಂಗವ್ರೆ? ನಿಮ್ಮ ಅಕ್ಕ ಮಾತ್ರ ಬೇರೆ ಹುಡುಗನ ಮದುವೆಗೆ ಒಪ್ಕೊಂಡು ಸಂದಕ್ಕಿರ್ಬೋದಾ? ನಮ್ಮ ಅಣ್ಣ ಏನು ತಪ್ಪು ಮಾಡಿದ್ದೀರಿ ಸಿಸ್ಟರ್? ಅದಕ್ಕೆ ನಾವೆಲ್ಲ ಸೇರಿ ಅಣ್ಣನ ಮದುವೆಗೆ ಒಪ್ಸಿದ್ದೀವಿ. ಆದರೂ ಪಾಪ ಅಣ್ಣಂಗೆ ಈ ಮದುವೆನಾಗೆ ಇಷ್ಟನೇ ಇಲ್ಲ. ಆದರೆ ಏನು ಮಾಡೋದು, ನಮ್ಮ ಅಣ್ಣ ಮದುವೆ ಆಗಲೇಬೇಕಲ್ಲ. ನಿಮ್ಮ ಅಕ್ಕ ನಮ್ಮ ಅಣ್ಣಂಗೆ ಅವ್ರು ಬಿಟ್ಟರೆ ಬೇರೆ ಯಾರು ಸಿಗೋದೇ ಇಲ್ಲ ಅಂತ ಅನ್ಕೊಂಡಿದ್ರು ಏನೋ. ನಮ್ಗೆ ಒಳ್ಳೆ ಅತ್ತಿಗೆನೇ ಸಿಕ್ಕವ್ರೆ. ನಿಮ್ಗೂ ಇದೆ ಅಲ್ವಾ ಬೇಕಾಗಿತ್ತು? ನನ್ನ ಕೇಳಿದ್ರೆ ಶ್ರೀ ಸರಿಯಾಗೇ ಮಾಡಿದ್ದಾರೆ. ಈ ಗಡ್ಡ ಬಿಟ್ಕೊಂಡು ದೇವದಾಸ್ ತರ ಅಲಿಯೋದೆಲ್ಲ ಆ ಕಾಲ. ಹುಡುಗಿಗೆ ಬೇಡ ಅಂದ್ಮೇಲೆ ಹುಡುಗ ಯಾಕೆ ಫೀಲ್ ಆಗ್ಬೇಕು? ಈಗ ನನಗೆ ಶ್ರೀ ಅವ್ರ ಮೇಲೆ ಇನ್ನ ಗೌರವ ಜಾಸ್ತಿ ಆಗೋಯ್ತು. ಏಯ್ ಸುಮಾ, ಫೋನ್ ಕೊಡು. ನಂಗೆ ಯಾಕೋ ಇದೆಲ್ಲ ಇವರೇ ಸೆಟಪ್ ಮಾಡಿ ಬೇಕು ಅಂತ ಈ ಫೋಟೋ ಕಳಿಸಿದ್ದಾರೆ ಅನ್ಸುತ್ತೆ. ಏನ್ ಬಾವ ನಿಮ್ ಮಾತಿನ ಅರ್ಥ? ಅಕ್ಕನ ರೇಗ್ಸೋದಕ್ಕೆ ಶ್ರೀ ಈಗ ಮಾಡಿದ್ದಾರೆ ಅಂತನಾ? ಮಾಡಿರ್ಲೇಬೇಕು ಅಂತ ಹೇಳ್ತಿಲ್ಲ, ಮಾಡಿರ್ಬೋದು ಅಂತಿದ್ದೀನಿ. ಇಲ್ಲ ಅಳಿ, ಅಂದರೆ ಆ ಹುಡುಗ ಹಂಗೆ ಮಾಡೋಕ್ಕಿಲ್ಲ. ನೋಡಿದ್ರ ಬಾವ, ನಮ್ಮವ್ವನೇ ಸರ್ಟಿಫಿಕೇಟ್ ಕೊಟ್ಬಿಟ್ರು. ಅತ್ತೆ, ಹಾಗೆಲ್ಲ ಹೇಳೋಕ್ಕಾಗಲ್ಲ. ಪ್ರೀತಿ ವಿಷಯದಲ್ಲಿ ಹುಡುಗರು ಏನು ಮಾಡೋಕ್ಕೂ ತಯಾರಿರ್ತಾರೆ. ಪ್ರೀತಿ ಕಣ್ ಕಟ್ಬಿಡುತ್ತೆ. ಹೀಗೆಲ್ಲ ಫೋಟೋ ಕಳಿಸಿದ್ರೆ ಸ್ನೇಹ ಮನ್ಸು ಬದಲಾಯಿಸ್ಬೋದೇನೋ ಅಂತ ಲೆಕ್ಕಾಚಾರ ಹಾಕೊಂಡಿರ್ಬೋದು. ಬಾವ, ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ಶ್ರೀ ಅವ್ರ ಬಗ್ಗೆ ನಿಮ್ಗೇನ್ ಗೊತ್ತು? ಅವ್ರ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಸುಮಾ. ಏನು ನನಗ್ ಸರಿಯಾಗಿ ಗೊತ್ತಿಲ್ವಾ? ಹೌದು, ಸ್ನೇಹ ಅವ್ರು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಬಾವ, ಇವಾಗ ಅವ್ರ ಬಗ್ಗೆ ಮಾತ್ಯಾಕೆ? ಅವ್ವ, ಭುವನ್ ಅವ್ರು ಹೇಳ್ದಂಗೆ ಎಕ್ಸಾಮ್ಗೂ ಮೊದಲು ಮದುವೆ ಮುಹೂರ್ತ ನೋಡಿ. ನನಗೇನು ತೊಂದರೆ ಇಲ್ಲ. ಎಷ್ಟು ಬೇಗ ಮದುವೆ ಆಗುತ್ತೋ ಅಷ್ಟು ಒಳ್ಳೇದು ಅಂತ ನನಗನ್ನಿಸ್ತಿದೆ. ಬನ್ನಿ ಬನ್ನಿ ಮೇಷ್ಟ್ರೆ, ನೀವು ದಿಢೀರಂತೆ ಇಲ್ಲಿಗೆ ಬರ್ತೀರಾ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಾನುವೇ ಬನ್ನಿ ಮೇಷ್ಟ್ರೆ, ಅಣ್ಣಂತ ಏನೋ ಕೇಳಬೇಕು ಅನ್ಕೊಂಡಂತೆ. ಎಲ್ಲಿ ಅವರು? ಬರ್ತಾರೆ. ಅಂದರೆ ಅವ್ರು ಇಲ್ಲಿ ಇರಲ್ವಾ? ಇಲ್ಲೇ ಇರ್ತಾರೆ. ಆದರೆ ಇವತ್ತು ನಿಶ್ಚಿತಾರ್ಥ ಆಯ್ತಲ್ಲ, ಅದಕ್ಕೆ.
ಏನು ಇಟ್ಟತ್ನಾಗೆ ಎಲ್ಲಿಂದ ಬರ್ತಿದ್ದೀರ ಶ್ರೀ? ಇಲ್ಲೇ ಹೊಸ ಆಚೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಎಂಗೇಜ್ಮೆಂಟ್ ಆಯ್ತಲ್ಲ? ಸ್ನೇಹತ್ಗೆ ಏನಂದ್ರು? ಅವ್ರ ಮನ್ಸೇನ ಬದಲಾಯ್ತ ಮೇಷ್ಟ್ರೆ? ಸ್ನೇಹ ಮನ್ಸು ಬದಲಾಯಿಸಿದ್ರೆ ಏನು ಪ್ರಯೋಜನ? ನಿಮ್ಮಣ್ಣ ಮದುವೆಗೆ ಒಪ್ಕೊಂಡ್ರಲ್ಲ. ಸ್ನೇಹತ್ಗೆ ಒಪ್ಕೊಂಡಿದ್ದಕ್ಕೆ ಅಣ್ಣ ಕೂಡ ಮದುವೆಗೆ ಒಪ್ಪಿದ್ದು. ಎಷ್ಟು ಈಸಿ ಅಲ್ವಾ ಪ್ರೀತಿನ ಮರ್ತು ಮುಂದಕ್ಕೆ ಹೋಗೋಕ್ಕೆ? ಶಬಾಷ್, ಇದು ಪರಿಶುದ್ಧ ಪ್ರೀತಿ ಅಂತಂದ್ರೆ. ಇದನ್ನೊಳಗೆ ಇಲ್ಲಿವರೆಗೂ ಬಂದ್ರ ಮಿಸ್ಟ್ರೆ? ನಿಮ್ಮನ್ನ ಯಾವತ್ತೂ ನೋಡಲೇಬಾರ್ದು ಅನ್ನಷ್ಟು ಕೋಪ ಇದೆ ನನಗೆ. ಆದರೆ ಮೋಸ ಮಾಡೋರನ್ನ, ಸುಳ್ಳು ಹೇಳೋರನ್ನ ಕಂಡಿಡಿದ ಮೇಲೆ ಸುಮ್ಮನಿರಾಗ ನನ್ನ ಕೈಯಿಂದ ಸಾಧ್ಯ ಇಲ್ಲ. ನಿಮ್ಮ ಪ್ರೀತಿ ಒಳ್ಳೇದಾಗಲಿ ಅಂತ ನಾನು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಈಗ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ನೀವು ಸ್ನೇಹಂಗೆ ಮಾತ್ರ ಮೋಸ ಮಾಡಿಲ್ಲ, ನಮ್ಗೆಲ್ರಿಗೂ ಮೋಸ ಮಾಡಿದ್ದೀರಾ ನೀವು. ಒಂದು ಮನೆ ನಂಬಿಕೆನ ಕೊಂದಿದ್ದೀರಾ ನೀವು. ಏನು ಹೇಳ್ತಿದ್ದೀರಾ ಮಿಸ್ಟ್ರೆ? ನಾಟಕ ಆಡಬೇಡಿ ಮಿಸ್ಟರ್ ಕಂಟಿ. ನೀವ್ ಯಾರು ಅನ್ನೋದು ನನಗೆ ಗೊತ್ತಾಯ್ತು. ನೀವು ಬಂಗಾರಮ್ಮನ ಮಗ ಅನ್ನೋದು ನಮ್ಮಿಂದ ಯಾಕೆ ಮುಚ್ಚಿಟ್ರಿ? ನೀವು ಬಂಗಾರಮ್ಮನ ಮಗ ಅನ್ನೋದ್ರಲ್ಲಿ ನಂಗೆ ಯಾವುದೇ ರೀತಿ ಕೋಪ ಇಲ್ಲ. ಆದ್ರೆ ನೀವು ಸುಳ್ಳು ಹೇಳಿ ಸ್ನೇಹನ ಜೊತೆ ಓಡಾಡಿದ್ರಲ್ಲ, ಅದು ಏನಾದ್ರೂ ಸ್ನೇಹ ಗೊತ್ತಾದ್ರೆ ಜೀವನ ಪರ್ಯಂತ ನಿಮ್ಮನ್ನು ಮಾತಾಡ್ಸಲ್ಲ ಅವಳು. ನನಗೆ ಈಗ ಅನಿಸ್ತದೆ ಸ್ನೇಹ ಈ ಮದುವೆಗೆ ಒಪ್ಕೊಂಡು ಒಳ್ಳೇದೇ ಮಾಡಿದ್ದಾರೆ ಅಂತ. ಯಾಕೆ ಹೀಗೆ ಮಾಡಿದ್ರಿ ಕಂಟಿ? ಯಾಕೆ ಹೀಗೆ ಮಾಡಿದ್ರಿ? ನನಗೆ ನಿಮ್ಮ ಮೇಲೆ ತುಂಬಾನೇ ಗೌರವ ಇತ್ತು. ನನ್ನ ಮತ್ತೆ ಸಹನಾರ್ ಮದುವೆಗೆ ತುಂಬಾನೇ ಹೆಲ್ಪ್ ಮಾಡಿದ್ರಿ. ಆದರೆ ನಿಮ್ಮ ನಿಜವಾದ ಬಣ್ಣ ಗೊತ್ತಾಗಿ ನಂಗೆ ತುಂಬಾನೇ ಬೇಜಾರಾಗ್ತದೆ. ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದ್ರೆ, ಇನ್ನು ಈ ವಿಷಯ ಸ್ನೇಹ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿಮ್ಮ ಮದುವೆ ದಿನನೇ ಸ್ನೇಹ ಮದುವೆನೂ ಫಿಕ್ಸ್ ಆಗಿದೆ. ದಯವಿಟ್ಟು ಯಾವುದೇ ರೀತಿ ತೊಂದರೆ ಕೊಡಕ್ಕೆ ಹೋಗಬೇಡಿ ಪ್ಲೀಸ್. ನೀವು ಎಂಗೇಜ್ಮೆಂಟ್ ಫೋಟೋ ಕಳಿಸಿದ್ರಲ್ಲ, ಅದು ನಿಜಾನ ಸುಳ್ಳ ಅಂತನೂ ನನಗೆ ಗೊತ್ತಾಗ್ತಾ ಇಲ್ಲ. ಬೇಕಂತಾನೆ ಸ್ನೇಹನ್ ಗಮನ ಸೆಳೆಯಕ್ಕೆ ಈ ತರ ಮಾಡ್ತಿದ್ದೀರಾ ಅನ್ಸ್ತಿದೆ. ದಯವಿಟ್ಟು ಇನ್ಮೇಲೆ ಅವ್ರ ತಂಟೆಗೆ ಬರಕ್ ಹೋಗ್ಬೇಡಿ. ಪಾಪಯ್ಯ ಕರೆದಂತೆ ಬಾರಲ್ಲ ಕಂಟಿ. ಏನು ಇಸೆ ಅಪ್ಪಯ್ಯ? ಏನಾನ ಇಸ್ಸೆ ಅದೇ ಅಟೆಯ ನಿನ್ನಂತಕ್ ಮಾತಾಡೋದು? ಹಂಗಲ್ಲ ಅಪ್ಪಯ್ಯ, ಏನೇನ ಮಾತಾಡೋದಿತ್ತ? ಕಂಟಿ, ನೀನ್ ಪಿರುತಿ ಮಾಡಿದ ಹುಡ್ಗಿನ ಪೂರ್ತಿಯಾಗಿ ಮರ್ತೇ ಬಿಟ್ಟಿದ್ದೇನಲ್ಲ. ಈಗ ಅವಳು ನಿಂಗೆ ಗೆಪ್ತಿನ ಬರಾಕಿಲ್ವಾ? ಅಪ್ಪಯ್ಯ ಹಂಗೆ ಮರ್ತು ಬಿಟ್ಟೆ ಮದುವೆಗೆ ಒಪ್ಕೊಂಡಿದ್ದೀಯಲ್ಲ. ಈಗ ಅದ್ರ ಬಗ್ಗೆ ಮಾತಾಕಪ್ಪಯ್ಯ. ಎಲ್ಲ ನಿನ್ನ ಒಳ್ಳೇದಕ್ಕೆ ಕೊಂಡ್ಲ. ಯೋಚನೆ ಮಾಡು, ಈಗಲೂ ಕಾಲ ಮಿಂಚಿಲ್ಲ. ಯಾರ ಒತ್ತಾಯಕ್ಕೂ ನೀನು ಈ ಮದ್ವೆ ಆಗೋದು ಬೇಡ. ಯಾರು ಒತ್ತಾಯನೂ ಇಲ್ಲ ಅಪ್ಪಯ್ಯ. ನನ್ನ ಜೀವನದಾಗ ಇದ್ದಿದ್ದು ಪಿರುತಿ ಸತ್ತೋಯ್ತು. ಈಗ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಲೋ ಕಂಟಿ, ನಾನು ಹೇಳೋದನ್ನು ಹೊಸಿ. ಇಲ್ಲ ಅಪ್ಪಯ್ಯ, ಬೇಡ. ನಾನು ಅವ್ವಂಗೆ ಮಾತು ಕೊಟ್ಟಿವ್ನಿ. ನನ್ನಿಂದ ಅವ್ವ ದುಃಖ ಪಡೋದು ನನ್ನಿಂದ ನೋಡೋಕೆ ಆಯ್ಕಿಲ್ಲ. ಅವ್ವ ಆದ್ರೆ ಖುಷಿಯಾಗಿರ್ಲಿ.
ಇನ್ಮೇಲಿಂದ ನೋಡಿದ್ರು ನೋಡದೇ ಇರೋ ಹಾಗಿರ್ತೀನಿ. ಯಾಕಕ್ಕ ಹಾಗೆ ನೋಡ್ತಿದ್ಯಾ? ನಿಮ್ಮ ಯಜಮಾನ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ಯಾ? ನಂಗೆ ಸಖತ್ ಕೋಪ ಬಂತು ಅಕ್ಕ ಭಾವನ ಮೇಲೆ. ಶ್ರೀ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ. ಅವ್ರು ಬೇಕಂತ ನಂಗೆ ಮಾತಾಡೋರೆ ಕಣವಿ. ಅಂದ್ರೆ ಸ್ನೇಹಂಗೆ ಶ್ರೀ ಅಂದ್ರೆ ಇಷ್ಟ ಅಲ್ವೇ? ಅವ್ರ ಬಗ್ಗೆ ತೆಪ್ಪಾಗಿ ಮಾತಾಡಿದ್ರೆ ಸ್ನೇಹಂಗೆ ಕೋಪ ಬರ್ತೈತೋ ಇಲ್ವೋ ಅಂತ ನೋಡಕ್ಕಿರ್ಬೋದು. ಆದ್ರೆ ಈಗೆಲ್ಲ ಉಲ್ಟಾ ಹೊಡಿತಿದ್ಯಲ್ಲ. ಅವ್ವ, ಯೋನವ ಸ್ನೇಹ ಅವ್ರ ಜೊತೆ ಮಾತಾಡ್ದ್ಯಾವ? ಯಾರ್ತವ? ಆಗ್ಲೇ ಹೇಳಿದ್ನಲ್ಲವ, ಎಕ್ಸಾಮ್ಗೂ ಮೊದಲೇ ಮದುವೆ ಆಗಕ್ಕೆ ನಾನು ಒಪ್ಪಿಗೆ ಇದೆ ಅಂತ. ಈ ವಿಷಯನ ಹುಡುಗನ ಮನೆಯವ್ರಿಗೆ ಹೇಳ್ದ್ಯಾ? ಹೂನವ್ವ, ಏಳಿಗ್ನಿ. ನಿನ್ನ ಜಾತಕ ಹುಡುಗನ ಜಾತಕ ಎರಡೂ ನೋಡಿ ಒಂದು ಒಳ್ಳೆ ದಿನ ಗೊತ್ತು ಮಾಡೋಕ್ಕೆ ನೀವು ಬನ್ನಿ ಪುರೋಹಿತ್ರೆ ಅಂತ ನಾನು ಕರೆದಿವ್ನಿ. ಸರಿ ಅವ್ವ.